ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುದೇವ್. ಹಳ್ಳಿಯಿಂದ ದಿಲ್ಲಿವರೆಗೂ ಕ್ರಿಕೆಟ್ ಅನ್ನೋ ಬ್ಯಾಟು ಚೆಂಡಿನ ಆಟ ಆಡದವರು ಇಲ್ಲ, ನೋಡದವರು ಇಲ್ವೇ ಇಲ್ಲ. ಗಲ್ಲಿಯಲ್ಲೂ ಕ್ರಿಕೆಟ್ ಆಟ ಆಡ್ತಾ ಇರೋದನ್ನ ನೋಡಿದ್ರೆ ಒಮ್ಮೆ ನಿಂತು ಮುಂದೆ ಹೋಗೋ ಮನಸ್ಸೇ ಇರಲ್ಲ. ಅಷ್ಟೇ ಕ್ರೇಜ್ ಈ ಕ್ರಿಕೆಟ್ ಆಟಕ್ಕಿದೆ. ಇಂತಹ ಕ್ರಿಕೆಟ್ ಅನ್ನು ಗ್ರಾಮೀಣ ಪ್ರದೇಶದ ಮೂಲೆ ಮೂಲೆಯಲ್ಲೂ ಪಂದ್ಯಾವಳಿಯ ಮೂಲಕ ಆಯೋಜನೆ ಮಾಡಲಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಕ್ರಿಕೆಟ್ ಟೂರ್ನಿಯಲ್ಲಿ ಆಡೋದು ಲೋಕಲ್ ಹುಡುಗರು. ಲೋಕಲ್ ಹುಡುಗರಿಗೆ ಸ್ಫೂರ್ತಿ ತುಂಬೋಕೆ ಲೋಕಲ್ ಜನ ಪಕ್ಕಾ ಲೋಕಲ್ ಕ್ರಿಕೆಟ್ಟಿನಲ್ಲಿ ಬ್ಯಾಟ್ ಹಿಡ್ಕೊಂಡು ಬ್ಯಾಟ್ ಬೀಸಿದ ಡಿಕೆ ಸುರೇಶ್, ಕುಣಿಗಲ್ ರಂಗನಾಥ್. ವಾರೆ ವಾ ಅಂದೇ ಇದ್ರೆ ಕೇಳಿ, ಇಬ್ರು ಸಖತ್ತಾಗೆ ಕ್ರಿಕೆಟ್ ಆಡ್ತಾರೆ ಕಣ್ರಿ. ಹಾಗಂತ ಬಾಲ್ ಎಸೆಯೋರೆಲ್ಲ ಬೂಮ್ರಾ ಅಲ್ಲ, ಅವರ ಹುಡುಗರೇ. ಒಂದು ಬ್ಯಾಟು ಬಾಲು 3 ವಿಕೆಟ್ ಇದ್ ಬಿಟ್ರೆ ಸಾಕು, ಗಲ್ಲಿಯಲ್ಲೂ ಕ್ರಿಕೆಟ್ ಆಡ್ತಾರೆ ನಮ್ಮ ಹುಡುಗರು. ದುಡ್ಡಿದ್ದವರು ಕ್ರಿಕೆಟ್ ಕೋಚಿಂಗ್ ಹುಡುಕೊಂಡು ಹೋಗ್ತಾರೆ. ಆದ್ರೆ ಯಾವುದೇ ಸೌಲಭ್ಯ ಇಲ್ಲದೆ ಇರೋರು ಹಳ್ಳಿಯಲ್ಲೇ ಆಟ ಆಡ್ಕೊಂಡು ಖುಷಿ ಪಡ್ತಾರೆ. ಅಂತಹ ಕ್ರಿಕೆಟ್ ಪರಿಕರಗಳೇ ಇಲ್ಲದೆ ಆಟ ಆಡೋ ಹಳ್ಳಿ ಹೈದರಿಗಾಗಿಯೇ ಡಿಕೆ ಚಾರಿಟಬಲ್ ಟ್ರಸ್ಟ್ ಒಂದು ಸ್ಟೇಜ್ ಕೊಟ್ಟಿದೆ. ಅಂತಹ ಕ್ರೀಡಾಪಟುಗಳಿಗೆ ವೇದಿಕೆಯನ್ನ ಕಲ್ಪಿಸಿ ಗುರುತಿಸುವಂತಹ ಕೆಲಸ ಮಾಡ್ತಾ ಇದೆ. ಹಾಲಿ ಕೆಎಂಎಫ್ ಅಧ್ಯಕ್ಷರಾದ ಹಾಗೂ ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಆರಂಭಿಸಿದ ಡಿಕೆ ಚಾರಿಟಬಲ್ ಟ್ರಸ್ಟ್ 3 ವರ್ಷದಿಂದ ಕ್ರಿಕೆಟ್ ಉತ್ಸವ ನಡೆಸಿಕೊಂಡು ಬರ್ತಾ ಇದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿ ಗಿರಿಗೌಡನ ಪಾಳ್ಯದ ಖಾಸಗಿ ಕ್ರೀಡಾಂಗಣದಲ್ಲಿ ಡಿಕೆ ಚಾರಿಟಬಲ್ ಟ್ರಸ್ಟ್ ಕ್ರಿಕೆಟ್ ಉತ್ಸವ ಆಯೋಜನೆ ಮಾಡಿದ್ರು. ನೇತೃತ್ವ ವಹಿಸಿಕೊಂಡಿದ್ದವರು ಶಾಸಕ ರಂಗನಾಥ್. ಈ ಉತ್ಸವದ ಸ್ಪೆಷಲ್ ಏನಂದ್ರೆ, ಕುಣಿಗಲ್ ಉತ್ಸವ 2025 ಉದ್ಘಾಟನೆ ಮಾಡಿದ ಡಿಕೆ ಸುರೇಶ್ ಕೂಡ ಬ್ಯಾಟಿಂಗ್ ಮಾಡಿದ್ದು. ಪೊಲಿಟಿಕಲಿ ಡಿಕೆ ಸುರೇಶ್ ಅದೆಷ್ಟೋ ಬೌಂಡರಿ ಸಿಕ್ಸರ್ ಬಾರಿಸಿದ್ದಾರೆ. ಎದುರಾಳಿಗಳನ್ನ ಒಂದೊಂದೇ ಮೂವ್ಮೆಂಟ್ನಲ್ಲಿ ಚಿತ್ ಮಾಡಿ ಹಾಕಿದ್ದಾರೆ. ಆದ್ರೆ ಅದು ರಾಜಕೀಯ, ಇದು ಕ್ರಿಕೆಟ್. ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಹುಡುಗರು ಅಷ್ಟೇ ಬಿಡಿ, ನಮ್ ಲೀಡರ್ಗೆ ಕಷ್ಟ ಆಗ್ಬಾರ್ದು ಅಂತ ಸುಲಭವಾಗಿ ಹೊಡೆಯುವಂತ ಬಾಲುಗಳನ್ನೇ ಹಾಕಿಕೊಡ್ತಾ ಇದ್ರು.
ಕ್ರಿಕೆಟ್ ಮೈದಾನಕ್ಕೆ ಇಳಿದ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ರಂಗನಾಥ್ ಕ್ರಿಕೆಟ್ ಆಡುವ ತಂಡಗಳಿಗೆ ಶುಭ ಹಾರೈಸಿದ್ರು. ಮಾಜಿ ಸಂಸದರಿಗೆ ಬೌಲಿಂಗ್ ಮಾಡಲು ಶಾಸಕ ರಂಗನಾಥ್ ಸೇರಿದಂತೆ ಹಲವರು ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಬಿದ್ದ ದೃಶ್ಯ ಎಲ್ಲರಲ್ಲೂ ಪ್ರತಿ ಬಾಲಿಗೂ ಕುತೂಹಲ ಹೆಚ್ಚಿಸುವಂತಿತ್ತು. ತಾಲೂಕಿನಲ್ಲಿ 2ನೇ ಬಾರಿ ಕುಣಿಗಲ್ ಉತ್ಸವ ಕಳೆಗಟ್ಟುತ್ತಿದೆ. ಗ್ರಾಮೀಣ ಭಾಗದ ಯುವಕರನ್ನ ಕ್ರೀಡೆಯೊಂದಿಗೆ ಬೆಸೆಯುವ ಸಲುವಾಗಿ ಅವರ ಪ್ರತಿಭೆಯನ್ನ ಪ್ರೋತ್ಸಾಹಿಸಲು ದೇಸಿ ಕ್ರೀಡೆಗಳನ್ನ ಆಡಿಸಲಾಗ್ತಿದೆ. ಹಳ್ಳಿಯ ಯುವಕರು ತಾಲೂಕಿನಾದ್ಯಂತ 300 ತಂಡಗಳಾಗಿ ಈ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಭಾಗವಹಿಸಿದ್ರು. ಆಟದ ಗತ್ತೇ ಬೇರೆ ಇತ್ತು. ಕುಣಿಗಲ್ ತಾಲೂಕಿನ ಎಲ್ಲ 6 ಹೋಬಳಿಗಳಲ್ಲಿ ಈ ಟೂರ್ನಿ ನಡೆಯುತ್ತೆ. ಈ ಟೂರ್ನಿ ಅಷ್ಟೇ ಅಲ್ಲ, ಇದು ಪ್ರತಿ ವಾರದ ಕೊನೆಯ 2 ದಿನ ನಡೆಯುತ್ತೆ. ಫೈನಲ್ ಆಗಿ ಸೆಲೆಬ್ರೇಷನ್ ನಡೆಯುತ್ತೆ. ರಾಮನಗರದಲ್ಲಿ ಮುಂದಿನ ತಿಂಗಳು ಜಿಲ್ಲಾ ಮಟ್ಟದ ಕನಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಕುಣಿಗಲ್ ಉತ್ಸವ ನಡೆಸಲಾಗ್ತಾ ಇದೆ. ಹೋಬಳಿ ಲೆವೆಲ್ ಅಲ್ಲಿ ಗೆದ್ದವರು ತಾಲೂಕು ಲೆವೆಲ್ಗೆ, ತಾಲೂಕು ಲೆವೆಲ್ನಲ್ಲಿ ಗೆದ್ದವರು ಉತ್ಸವದ ಫೈನಲ್ ಟೂರ್ನಿಗೆ. ಪ್ರತಿ ಹೋಬಳಿಯಿಂದ 2 ಟೀಮ್, ಗೆದ್ದವರಿಗೆ ಟ್ರೋಫಿ ಕೊಡೋದು ಯಾರು ಅನ್ನೋದು ಇನ್ನೂ ಸಸ್ಪೆನ್ಸ್. ಡೇಟ್ ಕೂಡ ಫೈನಲ್ ಆಗಿಲ್ಲ. ಕುಣಿಗಲ್ ತಾಲೂಕಿನ ಎಲ್ಲ 6 ಹೋಬಳಿಗಳಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಳ್ಳಿಗಳಲ್ಲಿನ ಹೊಸ ಪ್ರತಿಭೆಗಳನ್ನ ಗುರುತಿಸುವುದರೊಂದಿಗೆ ಒಗ್ಗಟ್ಟು, ಸಂಘಟನೆ, ಪ್ರತಿಭೆಗಳನ್ನ ಒಂದೇ ವೇದಿಕೆಯಲ್ಲಿ ಗುರುತಿಸುವಂತಹ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಸುಮಾರು 280 ತಂಡಗಳು, ಸುಮಾರು 300ಕ್ಕೂ ಹೆಚ್ಚು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಸಬಾ ಹೋಬಳಿನಲ್ಲಿ ಸುಮಾರು 40 ತಂಡಗಳು ಭಾಗವಹಿಸಿವೆ. ಕ್ರಿಕೆಟ್ ಒಂದೇ ಅಲ್ಲದೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ನಡೆಸಲು ಆಲೋಚನೆ ಮಾಡಲಾಗಿದೆ. ರಾಮನಗರದಲ್ಲಿ ಮುಂದಿನ ತಿಂಗಳು ಜಿಲ್ಲಾ ಮಟ್ಟದ ಕನಕೋತ್ಸವ ನಡೆಯುವ ಹಿನ್ನೆಲೆ ಕುಣಿಗಲ್ ಉತ್ಸವದಲ್ಲಿ ನಡೆಯುತ್ತಿರುವ ಹೋಬಳಿ, ತಾಲೂಕು ಮಟ್ಟದಲ್ಲಿ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಯುವಕರಿಗೆ ಅಲ್ಲದೆ ಯುವತಿಯರಿಗೂ ರಂಗೋಲಿ, ಮ್ಯಾರಥಾನ್ ಸೇರಿದಂತೆ ಪ್ರತಿ ವಾರ ಒಂದೊಂದು ಚಟುವಟಿಕೆಗಳ ನೀಲನಕ್ಷೆ ಸಿದ್ಧಪಡಿಸಿಕೊಳ್ಳಲಾಗಿದೆ. ಕುಣಿಗಲ್ಲು ಉತ್ಸವ ಅಂತಲೇ ಹೇಳ್ಬಿಟ್ಟು ಕುಣಿಗಲ್ ಉತ್ಸವ ಅಂತ ಹೇಳ್ಬಿಟ್ಟು ನಮ್ಮ ಡಿ.ಕೆ. ಸುರೇಶ್ ಅಣ್ಣವರು ಮತ್ತು ರಂಗನಾಥ್ ಅಣ್ಣವರ ಪ್ರಯುಕ್ತದಲ್ಲಿ ನಾವು ಇಡೀ ತಾಲೂಕಿನಲ್ಲೇ ಟೋಟಲ್ ಆಗಿ ಟೀಮ್ ಕ್ರಿಕೆಟ್ ಮ್ಯಾಚ್ ಮಾಡಿಸಿದ್ದೀವಿ. ಇಡೀ 6 ಹೋಬಳಿಯಲ್ಲಿ ನಿನ್ನೆ ಮತ್ತು ಇವತ್ತು ನಡೀತಾ ಇದೆ. ನಿನ್ನೆ ಮತ್ತು ಇವತ್ತು ಕ್ರಿಕೆಟ್ ಮ್ಯಾಚ್ನಲ್ಲಿ ಈ ನಮ್ಮ ಕಸಬಾ ಹೋಬಳಿಲಿ ಇಲ್ಲಿವರೆಗೂ ನಮ್ಮದು ಟೋಟಲ್ ಆಗಿ 38 ಟೀಮ್, 34 ಟೀಮು ಆಡಿಸಿದ್ದೀವಿ. 34ರಲ್ಲಿ
ಅದರಲ್ಲಿ ಈಗ ನಮಗೆ ಟೋಟಲ್ ಆಗಿ 17 ಟೀಮು ಸೆಲೆಕ್ಟ್ ಆಗಿದ್ದಾರೆ. ಇವತ್ತು ಸೆಮೀಸ್ 1 ಇತ್ತು, ಬರೋಕೆ ಹೇಳಿದ್ರು, ಬಂದಿದ್ದು. ಇವತ್ತು ಬಂದು ಇತ್ಲಳ್ಳಿ ಅಂತ ಟೀಮ್ ಹಾಕಿದ್ರು. 4 ಮ್ಯಾಚು ನಮ್ಮದು ಟಾಸ್ ಹೊತ್ತಿ ಬ್ಯಾಟಿಂಗ್ ತೊಗೊಂಡಿದ್ದು. ಬ್ಯಾಟಿಂಗ್ ತೊಗೊಂಡು 67 ರನ್ ಟಾರ್ಗೆಟ್ ಕೊಟ್ಟಿದ್ದು, ಟೋಟಲ್ ಟಾರ್ಗೆಟು. ಅದರಲ್ಲಿ ನನ್ನ ಟಾರ್ಗೆಟ್ ಬಂದು 47, ನಾನೊಬ್ಬ ಹೊಡೆದಿದ್ದು. ಅದರಲ್ಲಿ ಇದು ಅದು ಅಷ್ಟು ಆಡಿ ಈಗ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಅದು ಬಿಟ್ಟು ನೆಕ್ಸ್ಟ್ ಖುಷಿ ಆಗ್ತಿದೆ ಇದರಲ್ಲಿ ನಮಗೆ, ನಮ್ಮ ಟೀಮು ಗೆದ್ದಿರೋದಕ್ಕೆ, ನಮ್ಮ ಸಪೋರ್ಟ್ ಮಾಡಿ ನಾವು ಗೆದ್ದಿರೋದಕ್ಕೆ. ನಮ್ಮದು ಕೆರೆಮಲೆಪಾಳ್ಯ KM ಪಾಳ್ಯ ಬಾಯ್ಸ್ ಅಂತ. ಇನ್ನು ಗಿರಿಗೌಡನ ಪಾಳ್ಯದ ಖಾಸಗಿ ಕ್ರೀಡಾಂಗಣದ ಬಳಿಕ ನೇರವಾಗಿ ಹುಲಿಯೂರು ದುರ್ಗದಲ್ಲಿ ನಡೆಯುತ್ತಿದ್ದ ಕ್ರಿಕೆಟ್ ಪಂದ್ಯಾವಳಿ ಜಾಗಕ್ಕೆ ಆಗಮಿಸಿದ ಮಾಜಿ ಸಂಸದ DK ಸುರೇಶ್ ಹಾಗೂ ಶಾಸಕ ಡಾಕ್ಟರ್ ರಂಗನಾಥ್ ಅವರನ್ನ ಬೆಂಬಲಿಗರು ಹಾಗೂ ಕ್ರೀಡಾಪಟುಗಳು ಪಟಾಕಿ ಸಿಡಿಸಿ ಹೂವಿನ ಮಳೆ ಸುರಿಸಿದ್ರು. ಚಿಂತನೆಯನ್ನ ಮಾಡ್ತಾ ಅದೇ ಆದಂತಹ ಒಂದು ಸಮಯವನ್ನ ಗುರಿಯನ್ನ ಇಟ್ಕೊಂಡಿರ್ತಾರೆ. ಆ ಗುರಿಯನ್ನ ತಲುಪಲಿಕ್ಕೆ ಖಂಡಿತ ಇಂಥ ಕ್ರೀಡಾಕೂಟಗಳು ಯಶಸ್ಸಾಗ್ತದೆ. ಇವತ್ತು ಈ ಕ್ರೀಡಾಕೂಟ ಏನು ಕುಣಿಗಲ್ ಉತ್ಸವದ ಹೆಸರಿನಲ್ಲಿ ನಡೀತಾ ಇದೆ, ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತೇನೆ. ಹುಲಿಯೂರು ದುರ್ಗದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ಯುವಕರ ತಂಡಕ್ಕೆ ಕ್ರಿಕೆಟ್ ಪರಿಕರಗಳನ್ನ ವಿತರಿಸುವ ಮೂಲಕ ಪ್ರೋತ್ಸಾಹಿಸಿದ್ರು. ಹಳ್ಳಿಯಿಂದ ರಾಜ್ಯ ಮಟ್ಟದವರೆಗೂ ಗೆಲ್ಲುವಂತೆ ಶುಭ ಹಾರೈಸಿದ್ರು ಮಾಜಿ ಸಂಸದ ಸುರೇಶ್. ಈ ಉತ್ಸವ ಇದು ಕೇವಲ ತಾಲೂಕಿನ ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕಲ್ಲ. ಈ ಉತ್ಸವ ಇಡೀ ಜಿಲ್ಲೆಯ ಮಟ್ಟಕ್ಕೆ. ಜಿಲ್ಲೆ ಅಂತ ಅಂದ್ರೆ ನಾನು ರಾಮನಗರ ಜಿಲ್ಲೆನಲ್ಲಿ 4 ತಾಲೂಕುಗಳನ್ನ ಕುಣಿಗಲ್ ಉತ್ಸವಕ್ಕೆ ಆಹ್ವಾನ ಮಾಡಿದ್ದೇನೆ. ಅದರಲ್ಲಿ ಕುಣಿಗಲ್ಲನ್ನು ಕೂಡ ಆಹ್ವಾನವನ್ನ ಮಾಡಿದ್ದೇನೆ. ಕನಕೋತ್ಸವ ಅಂತ ಹೇಳಿ ಏನು ಜನವರಿ ತಿಂಗಳಲ್ಲಿ ಕನಕೋತ್ಸವ ಕಾರ್ಯಕ್ರಮ ನಡೀತದೆ. ಆ ಕನಕೋತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿಂದ ನಾವು ತಂಡವನ್ನು ಕಳಿಸ್ಬೇಕು. ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕಿನ ಯುವಕರು ಮುಂದೆ ಬರಬೇಕು, ಬೆಳಕಿಗೆ ಬರಬೇಕು ಅಂತೇಳಿ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ನಡೀತಾ ಇದೆ. ಈ ವರ್ಷ ಸ್ವಲ್ಪ ಜಾಸ್ತಿ ವಿಜೃಂಭಣೆಯಿಂದ ನಮ್ಮ ಶಾಸಕರು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಭೇದ ಭಾವ ಇಲ್ಲದಲೆ ಎಲ್ಲ ಗ್ರಾಮೀಣ ಮಟ್ಟದ ಯುವಕರನ್ನ ನಾವು ಮುಂದಕ್ಕೆ ತರಬೇಕು. ನಾಳೆ ದಿವಸ ಮುಂದೊಂದು ದಿನ ರಾಜ್ಯ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಬೇಕು ಅಂತ ಹೇಳಿ ಇಂಥ ಸುಸಜ್ಜಿತವಾದ ಗ್ರೌಂಡು ಇದು. ಇಂಥ ಗ್ರೌಂಡನ್ನು ಸುಮಾರು 6 ಗ್ರೌಂಡ್ ಮಾಡಿದ್ದೇವೆ. ಎಲ್ಲ ಹೋಬಳಿಯಲ್ಲೂ ಗ್ರೌಂಡನ್ನು ನಾವೇ ತಯಾರು ಮಾಡಿ ಈ ಒಂದು ಗ್ರೌಂಡನ್ನು ನಮಗೆ ನಮ್ಮ ಈ ಒಂದು ಗ್ರೌಂಡಿನ ವ್ಯವಸ್ಥಾಪಕರು ನಮ್ಮ ಶಾಸಕರು ಮಾತನಾಡಿ ಬಿಟ್ಟುಕೊಟ್ಟಿದ್ದಾರೆ. ಭಾಳ ಇಂಟರ್ನ್ಯಾಷನಲ್ ನಡೆಯುವಂಥ ಮ್ಯಾಚ್ ಗ್ರೌಂಡ್ ಇದು, ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ಹುಲಿಯೂರು ದುರ್ಗದಲ್ಲಿ ಬ್ಯಾಟ್ ಹಿಡಿದು ಅಖಾಡಕ್ಕೆ ಇಳಿದ ಶಾಸಕ ರಂಗನಾಥ್ ಇಂದಿನ ಯುವಕರು ನಾಚಿಸುವಂತೆ ಮೈದಾನದಲ್ಲಿ 6-4ಗಳನ್ನ ಬೀಸುವ ಮೂಲಕ ಚಪ್ಪಾಳೆ ಗಿಟ್ಟಿಸಿಕೊಂಡ್ರು. ಆಮೇಲೆ ಕ್ರಿಕೆಟ್ ಕಮೆಂಟ್ರಿಯನ್ನು ಮಾಡಿದ್ರು. ಹುಲಿಯೂರು ದುರ್ಗದಿಂದ ಅಮೃತೂರು ಗ್ರಾಮಕ್ಕೆ ತೆರಳಿದ ಶಾಸಕ ರಂಗನಾಥ್ ಅಲ್ಲಿದ್ದ 30ಕ್ಕೂ ಹೆಚ್ಚು ಕ್ರಿಕೆಟ್ ತಂಡಕ್ಕೆ ಶುಭ ಹಾರೈಸಿದ್ರು. ಕ್ರಿಕೆಟ್ ಸ್ಪರ್ಧಾಳುವಿನ ಬರ್ತ್ಡೇಯನ್ನು ಕೂಡ ವೇದಿಕೆಯಲ್ಲೇ ಆಚರಿಸಿ ಎಲ್ಲರೊಂದಿಗೆ ಸಂಭ್ರಮಿಸಿದ್ರು. ಇಷ್ಟೇ ಅಲ್ಲದೆ ಗ್ರಾಮದಲ್ಲಿ ಸುಸಜ್ಜಿತವಾದ ಕ್ರಿಕೆಟ್ ಮೈದಾನವನ್ನ ನಿರ್ಮಿಸುವಂತೆ ಕೋರಿಕೆ ಇಟ್ಟ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಗ್ರಾಮಸ್ಥರಿಗೆ ಸದ್ಯದಲ್ಲಿಯೇ ಕ್ರೀಡಾ ಪ್ರೇಮಿಗಳ ಕನಸು ನನಸು ಮಾಡುವ ಭರವಸೆ ಕೊಟ್ಟರು. ಕ್ರೀಡೆ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ಕುಣಿಗಲಲ್ಲಿ ಕನಕೋತ್ಸವದ ಮಾದರಿಯಲ್ಲಿ DK ಶಿವಕುಮಾರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ DK ಸುರೇಶ್ ಸಾಹೇಬ್ರವರ ನೇತೃತ್ವದಲ್ಲಿ ಕುಣಿಗಲಲ್ಲಿ ಮಾಡ್ತಾಯಿದ್ದೇವೆ. ವಿಶೇಷವಾದಂಥ ಇದು ಮೂರನೇ ಸಲ ಮಾಡ್ತಾರಂಥ ಕುಣಿಗಲ್ ಉತ್ಸವ. ಇದರಲ್ಲಿ ಕ್ರಿಕೆಟ್ ಜೊತೆಗೆ ವಾಲಿಬಾಲು, ಥ್ರೋಬಾಲು, ಬ್ಯಾಡ್ಮಿಂಟನ್ನು, ಚೆಸ್ಸು, ಮ್ಯಾರಥಾನು ಮತ್ತು ಕಬಡ್ಡಿ, ಖೋಖೋ ಇವೆಲ್ಲ ಪಂದ್ಯಾವಳಿಗಳನ್ನು ಯುವಕರಿಗೆ ಒಂದು ಸಂತೋಷದ ಒಂದು ವೇದಿಕೆನ ಮಾಡಿಕೊಡ್ಬೇಕು ಅಂಥೇಳಿ ಆರೋಗ್ಯ ದೃಷ್ಟಿಯಲ್ಲಿ ಮತ್ತು ಉಲ್ಲಾಸದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಗ್ಗೂಡಿ ಇವತ್ತು ಮಾಡ್ತಾ ಇರೋಂಥದ್ದನ್ನು ಒಂದು ಕಡೆ ಕ್ರೀಡೆ ಮಾಡಿದ್ರೆ. ಇಷ್ಟಕ್ಕೆ ಮುಗಿದಿಲ್ಲ ಶಾಸಕ ರಂಗನಾಥ್ ಅವರ ಕ್ರಿಕೆಟ್ ಅಭಿಮಾನ. ಅಮೃತೂರಿನಿಂದ ನೇರವಾಗಿ ಯಡಿಯೂರಿನಲ್ಲಿ ಆಯೋಜಿಸಿದ್ದ ಮೈದಾನಕ್ಕೆ ಆಗಮಿಸಿದ್ರು. ಕೆಲ ಹೊತ್ತು ಕ್ರಿಕೆಟ್ ಪಂದ್ಯಾವಳಿ ವೀಕ್ಷಿಸಿದ ಶಾಸಕರು ತಾವೇ ಯಾರೆಲ್ಲ ಯುವಕರು ಮೈದಾನದಲ್ಲಿ ತಮ್ಮ ಆಟವನ್ನ ಹೇಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳುವ ಮೂಲಕ ಗಮನ ಸೆಳೆದ್ರು.
ರಾಮನಗರದಲ್ಲಿ ಮುಂದಿನ ತಿಂಗಳು ಜಿಲ್ಲಾ ಮಟ್ಟದ ಕನಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಕುಣಿಗಲ್ ಉತ್ಸವ ನಡೆಸಲಾಗ್ತಾ ಇದೆ. ಅದಕ್ಕಾಗಿ ಹೋಬಳಿ, ತಾಲೂಕು ಮಟ್ಟದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗ್ತಾ ಇದೆ. ಪ್ರತಿ ಹೋಬಳಿಯಿಂದ 2 ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಹೋಬಳಿಯಲ್ಲಿ ಗೆಲುವು ಸಾಧಿಸಿದ್ರೂ ತಾಲೂಕು ಮಟ್ಟದಲ್ಲಿ ಪಂದ್ಯಾವಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ನಾವು ಸುಧಾ KRS ತಂಡ ಅಂತ ಒಂದು ತಂಡದಿಂದ ನಾವು ಸುಧಾ ಆಡಿದ್ದು ಉತ್ತಮವಾದ ಪಂದ್ಯಾವಳಿನ ಏರ್ಪಡಿಸಿದ್ದಾರೆ. ಮತ್ತು ಇದಲ್ಲದೆ ವಾಲಿಬಾಲು ಮತ್ತು ಥ್ರೋಬಾಲು, ಕಬಡ್ಡಿ, ಖೋಖೋ ಮತ್ತು ಗಿಲ್ಲಿದಾಂಡು, ವಿಶೇಷವಾಗಿ ಗಿಲ್ಲಿದಾಂಡನ್ನ ಪಂದ್ಯಾವಳಿ ಏರ್ಪಡಿಸಿದ್ದಾರೆ. ಅದು ವಿಶೇಷವಾಗಿ ಗಿಲ್ಲಿದಾಂಡ ನಾವೆಲ್ಲ ಮರ್ತೇ ಬಿಟ್ಟಿದ್ದೀವಿ. ಹೆಸರು ಕೇಳಿದ್ರೆ ಹೆಸರಿಗೆ ಗೊತ್ತೇ ಇಲ್ಲ ತುಂಬ ಯುವಶಕ್ತಿಗಳಿಗೆ. ಮತ್ತು ಇವತ್ತಿನ ಯುವಶಕ್ತಿ ಮೊಬೈಲ್ನ ಬಿಟ್ಟು ಆಚೆ ಬಂದು ಕ್ರಿಕೆಟ್ ಇಷ್ಟು ಜನ ನಮ್ಮ ಹೋಬಳಿಲಿ ಇಷ್ಟು ಜನ ಹುಡುಗರಿದ್ದಾರೆ ಅಂತ ನೋಡಿ ನಮಗೆಲ್ಲರಿಗೂ ತುಂಬ ಖುಷಿ ಆಯಿತು. ಪ್ರತಿ ಊರಿಂದನೂ ಸುಧಾ 20 ಜನ 30 ಜನ 2 ತಂಡಗಳನ್ನ ಕಟ್ಕೊಂಡು ಬಂದು 2 ದಿನದಿಂದನೂ ನೆನ್ನೆ ಬಿಸಿಲು ಕಡೆಗಣಿಸ್ತಲೇ ಸುಧಾ ತುಂಬ ಬಿಸಿಲಲ್ಲೇ ಸುಧಾ ಆಟಾಡಿ ತುಂಬ ಮನರಂಜಕವಾಗಿ ಎಲ್ಲರೂ ಮನರಂಜನೆ ನೀಡಿದ್ದಾರೆ. ಗೆಲುವು ಸಾಧಿಸಿದ ಪ್ರತಿಭಾವಂತರು ರಾಮನಗರದಲ್ಲಿ 5 ದಿನಗಳ ಕಾಲ ನಡೆಯುವ ಕನಕೋತ್ಸವ ಕಪ್ ಅನ್ನ ಗೆಲ್ಲಲು ವೇದಿಕೆ ನೀಡಲಾಗುತ್ತೆ. ಅದಕ್ಕೂ ಮುನ್ನ ಕುಣಿಗಲ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಅಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಜಯ ಗಳಿಸಿದವರಿಗೆ ಬಹುಮಾನ ಕೊಟ್ಟು ಗೌರವಿಸಲಾಗುತ್ತೆ. SSLC, PUCಯಲ್ಲಿ ಅಂಕ ಗಳಿಸಿದ 3500 ವಿದ್ಯಾರ್ಥಿಗಳನ್ನ ಹಾಗೂ ಇದೇ ಮೊದಲ ಬಾರಿಗೆ ಆಯೋಜಿಸಿರುವಂತಹ ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಆದರ್ಶ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಲಾಗುವುದು. ಸರ್, ಇಲ್ಲಿ ನಾವು ಕುಣಿಗಲ್ ಉತ್ಸವದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿನ DK ಚಾರಿಟಬಲ್ ಟ್ರಸ್ಟಿಂದ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಆಯೋಜಕರು ನಾವು. ಇದು ಪ್ರತಿ ವರ್ಷವೂ ಕುಣಿಗಲ್ ಉತ್ಸವ ನಡೆದಾಗ ಹಲವಾರು ಕ್ರೀಡೆಗಳನ್ನು ನಮ್ಮ DK ಸಾಹೇಬರು ಕಾಣಿಕೆಯಂತೆ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಕುಣಿಗಲ್ ಉತ್ಸವದಲ್ಲಿ. ಹಾಗಾಗಿ ಇದನ್ನು ಪ್ರತಿ ವರ್ಷವೂ 3 ವರ್ಷದಿಂದನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಅದು ನಮ್ಮದು ಇದಿದೆ ಆಫೀಸ್, ನಮ್ಮ ಕುಣಿಗಲ್ ತಾಲೂಕಲ್ಲಿ MLR ಆಫೀಸಲ್ಲಿ ನಾವು ಎಲ್ಲ ಕಡೆಗೂ ಪ್ರಚಾರ ಮಾಡಿದಾಗ ಅದು ನಮಗೆ ಟೀಮು ಇಲ್ಲಿ ಹುಲಿಯೂರ್ದುರ್ಗ ಹೋಬಳಿ ಅಂದರೆ ಹುಲಿಯೂರ್ದುರ್ಗ ಹೋಬಳಿಲಿ ಆಧಾರ್ ಕಾರ್ಡ್ ಇರಬೇಕು, ಹುಡುಗರು ಇಲ್ಲಿಯವರೇ ಈ ಗ್ರಾಮೀಣ ಪ್ರದೇಶದಲ್ಲೇ ಮನರಂಜನೆ ಆಗಬೇಕು ಅಂದ್ಬಿಟ್ಟು ಅವ್ರದ್ದು ಆಧಾರ್ ಕಾರ್ಡು ಫೋಟೋ ಎಲ್ಲ ತೊಗೊಂಡು ನಾವು ಅವ್ರನ್ನ ಸೆಲೆಕ್ಷನ್ ಮಾಡಿ ಟೀಮ್ನ ಎಂಟ್ರಿ ಮಾಡಿಕೊಂಡು ಅವ್ರನ್ನ ಇಲ್ಲಿ ಆಯ್ಕೆ ಮಾಡಿ ಆಟ ಆಡಿಸ್ತೀವಿ ಸರ್. ನಿರಂತರ 1 ತಿಂಗಳ ಕಾಲ ಪ್ರತಿ ವಾರದ ಶನಿವಾರ, ಭಾನುವಾರಗಳಂದು ವಿವಿಧ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತವೆ. ಇದರಲ್ಲಿ ಎಲ್ಲ ವರ್ಗದ ಎಲ್ಲ ವಯೋಮಾನದ ಜನರು ಪಾಲ್ಗೊಳ್ಳಲಿದ್ದಾರೆ. ಕ್ರಿಕೆಟ್ ಆಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಂಡಕ್ಕೆ ಹಾಗೂ ತಂಡದ ಸದಸ್ಯರಿಗೆ ಸ್ಥಳದಲ್ಲೇ ನಗದು ಬಹುಮಾನ ಕೂಡ ನೀಡಿ ಪ್ರೋತ್ಸಾಹಿಸಲಾಗ್ತಾ ಇದೆ. ಪ್ರತಿ ವರ್ಷ ಕ್ರಿಕೆಟ್ ಸೇರಿದಂತೆ ದೇಶೀಯ ಕ್ರೀಡೆಗಳಿಂದ ದೂರ ಉಳಿದಿದ್ದ ಹಳ್ಳಿಗಾಡಿನ ಪ್ರತಿಭಾವಂತ ಯುವ ಸಮೂಹ ಇತ್ತ ಮುಖ ಮಾಡ್ತಿದೆ. ನಮ್ಮದು ಹುಲಿಯೂರ್ದುರ್ಗ ಹೋಬಳಿ ಹಳೆಯೂರು ಗ್ರಾಮ. ಹಳೆಯೂರು ಬಾಯ್ಸ್ ಅಂದ್ಬಿಟ್ಟು ಟೀಮ್ ಆಡ್ದು. ಹಳೆಯೂರು ವರ್ಸಸ್ ಅಂತಳ್ಳಿ ಟೀಮ್ ಆಡ್ದು. ಹಳೆಯೂರು ಬಾಯ್ಸ್ ನಮ್ಮ ಟೀಮು ನಮ್ಮ ಕ್ಯಾಪ್ಟನ್ಶಿಪ್ಪಲ್ಲಿ ವಿನ್ ಆಗಿದೆ. ಎಷ್ಟಲ್ಲಿ ವಿನ್ ಆಗಿದ್ರಿ? ನಾವು 9 ರನ್ನಲ್ಲಿ ವಿನ್ ಆಗಿದ್ದೀವಿ. ಎಷ್ಟು ದಿವಸದಿಂದ ಕ್ರಿಕೆಟ್ ಆಡ್ತಿದ್ರಿ? ಈ ಥರ ಪ್ರತಿ ವರ್ಷ ಆಡ್ತಿದ್ರಾ? ಇಲ್ಲ ಕನಕೋ ಈಗೇನು ಕುಣಿಗಲ್ ಉತ್ಸವ 3 ವರ್ಷದಿಂದ ಸ್ಟಾರ್ಟ್ ಆಗಿದ್ದಿಲ್ಲ, 3 ವರ್ಷದಿಂದನೂ ಕಂಟಿನ್ಯೂ ಆಗಿ ಆಡ್ತಾ ಇದ್ದೀವಿ. 3 ವರ್ಷ ನೀವೇ ಗೆದ್ದಿದ್ದೀವಿ? ಇಲ್ಲ, ಒಂದು ಲಾಸ್ಟ್ ಟೈಮು 2 ಮ್ಯಾಚ್ ಗೆದ್ದು 3ನೇ ಮ್ಯಾಚ್ ಸೋತೋದು. ಈ ಸಲ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ನೆಕ್ಸ್ಟು ಇವತ್ತು ಇಲ್ಲ ನೆಕ್ಸ್ಟ್ ಶನಿವಾರ ಭಾನುವಾರ ನಡೆಸಿದಾಗ ಆ ಮ್ಯಾಚ್ ಆಡ್ತೀವಿ. ಎಷ್ಟು ದಿವಸದಿಂದ ಆಡ್ತಿದ್ರಿ ಈ ಥರ ಕ್ರಿಕೆಟ್? ಸುಮಾರು ರೆಗ್ಯುಲರ್ ಸ್ಯಾಟರ್ಡೆ ಸಂಡೇ ಆಡ್ತಾ ಇರ್ತೀವಿ. ಮ್ಯಾಚ್ ಆಡ್ತಿರೋದು ಈಗ? ಹೌದು, ಮ್ಯಾಚ್ ಆಡ್ತಾರದು ಈಗ. ಇಲ್ಲಿ ಪ್ರೆಸೆಂಟು ಇಲ್ಲಿ ಹುಲಿಯೂರ್ದುರ್ಗ ಹೋಬಳಿಲಿ ನಿನ್ನೆ ಶನಿವಾರ ಭಾನುವಾರದಿಂದ ಕುಣಿಗಲ್ ಉತ್ಸವ ಅಂತ ಹುಲಿಯೂರ್ದುರ್ಗ ಹೋಬಳಿ ಪೂರ 64 ಟೀಮ್ ಜೊತೆ ನಾವು ಆಡ್ತಾ ಇದ್ದೀವಿ. ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಿಗೆ ಆಯಾ ಹೋಬಳಿಯ ಸ್ಥಳೀಯ ಯುವಕರಿಗೆ ಮಾತ್ರ ಆದ್ಯತೆ ಇರಲಿದೆ. ಇದಕ್ಕಾಗಿ 1 ತಿಂಗಳಿನಿಂದ ತಯಾರಿ ಮಾಡಿಕೊಳ್ಳಲಾಗುತ್ತೆ. ಯಾವ ಊರಿನಲ್ಲಿ ಕ್ರಿಕೆಟ್ ತಂಡ ಇದೆ, ಯಾವುದು ಸಕ್ರಿಯವಾಗಿದೆ, ಯಾವುದು ನಿಷ್ಕ್ರಿಯವಾಗಿದೆ ಅನ್ನೋ ಮಾಹಿತಿ ಪಡೆದು ಎಲ್ಲಾ ತಂಡಗಳು ಇದರಲ್ಲಿ ಪಾಲ್ಗೊಳ್ಳುವಂತೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಎಲ್ಲರಿಗೂ ರಂಗೋಲಿ ಬಿಡಿಸುವಂಥದ್ದನ್ನ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಹಾಗೂ ಇವತ್ತು ಆದರ್ಶ ದಂಪತಿಗಳು, ಹಾಡು ಹೇಳೋರಿಗೆ ಮ್ಯೂಸಿಕ್ ಆಫ್ ಕುಣಿಗಲ್ಲು, ಗ್ರೂಪ್ ಡ್ಯಾನ್ಸು ಮತ್ತು ಸೋಲೋ ಡ್ಯಾನ್ಸ್ಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೇವೆ. ಅದರಂತೆ ರಂಗಗೀತೆಗಳು, ಕಲ್ಯಾಣದ ಒಂದು ಉತ್ಸವವನ್ನು, ತಿರುಪತಿಯ ಒಂದು ದೇವರನ್ನ ಉತ್ಸವವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಹಾಗೂ ಇದರ ಜೊತೆಗೆ ನಮ್ಮ ವಿಶೇಷವಾಗಿ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸು ಮತ್ತು ಡ್ರಾಯಿಂಗ್ ಕ್ಲಾಸಸ್ಸು ಮಾಡ್ತಾಯಿದ್ದೇವೆ.
ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ 6 ಹೋಬಳಿಗಳಾದ ಕೊತ್ತೂರು, ಕುಣಿಗಲ್, ಹುತ್ರಿದುರ್ಗ, ಹುಲಿಯೂರು ದುರ್ಗ, ಅಮೃತೂರು, ಯಡಿಯೂರು ಗ್ರಾಮಗಳಲ್ಲಿ ಏಕಕಾಲದಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಲಾಗುತ್ತೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾರೊಬ್ಬರ ಆಸ್ತಿಯಲ್ಲ. ಯುವಕರು, ವಯಸ್ಕರು, ಮಹಿಳೆಯರು ಎಲ್ಲರ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಲು ಹಳ್ಳಿಗಳಲ್ಲಿ ಜಾತಿ, ಧರ್ಮ, ಲಿಂಗ ತಾರತಮ್ಯ ಇಲ್ಲದಂತೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ಆದ್ಯತೆ ನೀಡಲಾಗಿರುವುದು ಗಮನಾರ್ಹ. ಹುಲಿಯೂರು ದುರ್ಗ ಕುಣಿಗಲ್ ತಾಲೂಕು ಹೋಬಳಿ ಮಟ್ಟದಲ್ಲಿ ಕ್ರಿಕೆಟ್ ಟೀಮನ್ನು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ಇದು ಹುಲಿಯೂರು ದುರ್ಗ 60 ಟೀಮು, ಸುಮಾರು 64 ಟೀಮಿನ ಇಲ್ಲಿ ಎಂಟ್ರಿ ಮಾಡಿದೆ. ಈಗ ಅರ್ಧ ಆಗಿದೆ. ಇನ್ನು ಅರ್ಧನ ಮುಂದಿನ ಶನಿವಾರ ಭಾನುವಾರ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಮತ್ತು ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಇದೆ, ಮತ್ತು ಚಿತ್ರಕಲೆ ಸ್ಪರ್ಧೆ ಇದೆ, ಮತ್ತು ಥ್ರೋಬಾಲ್ ಇದೆ, ಖೋಖೋ ಇದೆ, ಚಿಲ್ಲಿ ದಾಂಡ್ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅನೇಕ ಚಟುವಟಿಕೆಗಳನ್ನು ನಮ್ಮ ಮಾಜಿ MP ಸಾಹೇಬರು DK ಸುರೇಶ್ ಚಾರಿಟಬಲ್ ಟ್ರಸ್ಟಿಂದ ನಡೆಸ್ಕೊಡ್ತಾ ಇದ್ದಾರೆ ಸರ್. ಜನಪ್ರತಿನಿಧಿಗಳು ಕೇವಲ ಯುವಕರನ್ನ ರಾಜಕೀಯದತ್ತ ಸೆಳೆಯದೆ ಕ್ರೀಡೆಗಳ ಮೂಲಕ ಅವರಲ್ಲಿ ಇರುವ ಪ್ರತಿಭೆಯನ್ನ ಹೊರತರಲು ಎಲೆಮರೆಕಾಯಿಯಂತೆ DK ಚಾರಿಟಬಲ್ ಟ್ರಸ್ಟ್ ಸದ್ದಿಲ್ಲದ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಬ್ಯಾಟ್ ಹಿಡ್ಕೊಂಡು ಬ್ಯಾಟ್ ಬೀಸೋರೆಲ್ಲ ವಿರಾಟ್, ರೋಹಿತ್ ಶರ್ಮಾ ತರ ಫೀಲ್ ಮಾಡ್ತಾರೆ. ಅಂಥದ್ದೊಂದು ಕ್ರೇಜ್ ಹುಟ್ಟು ಹಾಕೋದು ಸುಲಭ ಅಲ್ಲ. DK ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರೋ ಈ ಕುಣಿಗಲ್ ಉತ್ಸವ ಸಖತ್ ಮಜಾ ಕೊಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.